ಎಲ್ಲರಿಗೂ ನಮಸ್ಕಾರ. ಸ್ನೇಹ ಶ್ರೀನಿವಾಸ್ ಚಾನಲ್ಗೆ ಸ್ವಾಗತ. ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಆಗದೇ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದು ಸಂಡೇ ಬ್ಲಾಗು ಆ್ಯಂಡ್ ಸಂಡೇ ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ನಿಮಗೆಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನನಗಂತೂ ಖುಷಿ ಆಗುತ್ತೆ. ನಂಗೆ ಹೊಸ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ. ಫ್ರಮ್ ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ, ಹೀಗೆ ನನ್ನ ಫ್ರೆಂಡ್ ಆಗಿರಿ. ಮತ್ತು ನಾನು ಇದು ಸಂಡೇ ಬ್ಲಾಗ್ ಮಾಡ್ತಾ ಇರೋದು. ಇದು ಬಂದು ನೇಮಿಂಗ್ ಸೆರೆಮನಿ ಕಮ್ ಬರ್ಡೇ ಪಾರ್ಟಿ ನಮ್ಮ ಚಿಕ್ಕಪ್ಪನ ಮೊಮ್ಮಗಳದು. ನಾವು ಈ ಥರ ಸೇರೋದೇ ಒಂದು ಅಕೇಶನಲ್ಲೇ. ಎಲ್ಲರೂ ರಿಲೇಟಿವ್ಸ್ ಎಲ್ಲ ಸೇರ್ತೀವಿ. ಇವ್ರು ಬಂದು ನಮ್ಮ ಚಿಕ್ಕಪ್ಪ. ನೀವು ನೋಡ್ಬೋದು ನಾನು ಈ ಥರ ರೆಡಿಯಾಗಿ ಹೋಗಿದ್ದೀನಿ. ನಮ್ಮ ಮಕ್ಳಿಗಂತೂ ಬರ್ಡೇ ಪಾರ್ಟಿ ಆಗಲಿ ಏನಾದ್ರು ಆಗಲಿ ಖುಷಿ, ಯಾಕಂದರೆ ಕೇಕ್ ಕೊಡ್ತಾರೆ ಮತ್ತು ರಿಟರ್ನ್ ಗಿಫ್ಟ್ ಕೊಡ್ತಾರೆ ಅಂತ. ಮತ್ತು ನೀವು ನೋಡ್ಬೋದು ಇಲ್ಲಿ ಯಾವುದೇ ನೇಮಿಂಗ್ ಸೆರೆಮನಿ ಆಗಲಿ ಏನೇ ಆಗಲಿ, ಇವಾಗಂತೂ ಮ್ಯಾಜಿಕ್ ಶೋ ಕಾಮನ್ ಆಗೋಗಿದೆ. ಎಲ್ಲರೂ ಮ್ಯಾಜಿಕ್ ಶೋ ಮಾಡ್ತಾರೆ. ಈಗ ಅವ್ರ ಅಮ್ಮನ ಕರೆದಿದ್ದಾರೆ. ಆ ಪಾಪು ಅವ್ರ ಅಮ್ಮ ಇವರು. ಆ ಪಾಪು ಅವ್ರ ಅಮ್ಮನ ಕರೆದ್ಬಿಟ್ಟು ಮ್ಯಾಜಿಕ್ ಮಾಡೋಣ ಬನ್ನಿ ಅಂದ್ಬಿಟ್ಟು ಅವ್ರಿಗೀಗ ಆಬ್ರಕಡಾಬ್ರಾ ಅನ್ನಿ ಅಂತ ಹೇಳಿದ್ರು. ಅದಕ್ಕೆ ಅವರು ಆಬ್ರಕಡಾಬ್ರಾ ಅಂದಿದ ತಕ್ಷಣ ಹೂಗುಚ್ಛ ಬರುತ್ತೆ. ಅದಕ್ಕೆ ಅವ್ರಿಗೆ ನಗ್ತಾಯಿದ್ರು. ಹೌದು ಹೇಳ್ತೀನಿ ರೀ ಅಂದ್ಬಿಟ್ಟು ಹೇಳ್ತಾಯಿದ್ರು. ಫುಲ್ ಖುಷಿಯಾಗಿ ಮಾಡ್ತಾಯಿದ್ರು. ಮತ್ತು ಹಿಂಗೆ ಮಾಡಿದಾಗ ಹೂಗುಚ್ಛ ಸಿಕ್ತು. ಆಮೇಲೆ ನಮ್ಮ ಚಿಕ್ಕಪ್ಪನ ಕರೆದ್ರು. ನಮ್ಮ ಚಿಕ್ಕಪ್ಪನಿಗೆ ಸನ್ಮಾನ ಮಾಡ್ತೀನಿ ಅಂದರು. ಸನ್ಮಾನ ಮಾಡಿದಾಗ ಮಾಡಿ ನನಗೆ ಸನ್ಮಾನ ಅಂತಂದರು. ಅದಕ್ಕೆ ಮಾಡಿದಾಗ ಹೂವು ಬಂತು. ಹೂವು ಬಂದಿದ್ದ ತಕ್ಷಣ ನಿಮಗಿಂತ ದೊಡ್ಡವ್ರಿಗೆ ಹಾಕಿ ಅಂದಿದ ತಕ್ಷಣ ಮಕ್ಳಿಗೆ ಎಲ್ಲರಿಗೂ ಹಾಕಿದ್ರು. ಅದಾದಮೇಲೆ ಕಪಲ್ಸ್ ಬನ್ನಿ. ಆಮೇಲೆ ನನ್ನ ಮಗನ ಕರೆದ್ರು. ನಮ್ಮ ಮಗನಿಗೆ ಹೇಳ್ತಾಯಿದ್ರು ಈಗ ಚಾಕ್ಲೇಟ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ಅಂತ. ಆಮೇಲೆ ಕಪಲ್ಸ್ನ ಕರೆದ್ರು. ನಮ್ಮ ಕಡೆ ನನ್ನನ್ನೇ ಫಸ್ಟ್ ಅಳ್ತಾರೆ ಎಲ್ಲದಕ್ಕೂ. ಹೋಗು ನೀನು ಸರಿಗಿರಿ ಮಾಡ್ತೀಯಾ ಅಂತ. ಅದಕ್ಕೆ ನಾನು ಹೋಗ್ತೀನಿ. ನೋಡಿ, ಈ ಮಗುದೇ ಇವತ್ತು ನೇಮಿಂಗ್ ಸೆರೆಮನಿ. ಈ ಮಗುಗೆ ಒಂದು ವರ್ಷ 2 ತಿಂಗಳಾಗಿದೆ. ಈ ಮಗುದು ನೇಮಿಂಗ್ ಸೆರೆಮನಿ ಅನೈರಾ ಗೌಡ ಅಂತ ಹೆಸರಿಟ್ಟಿದ್ದಾರೆ. ಇವನು ಬಂದು ನಮ್ಮ ಚಿಕ್ಕಪ್ಪನ ಮಗ ಮತ್ತು ಅವ್ರ ಮಗಳದೇ ಇವತ್ತು ನೇಮಿಂಗ್ ಸೆರೆಮನಿ. ಎಲ್ಲರೂ ಇವಾಗ ಸ್ಟೇಜ್ ಮೇಲೆ ಬಂದು ಕೇಕ್ ಕಟ್ಟಿಂಗ್ ಮಾಡ್ತಾರೆ. ಎಲ್ಲರಿಗೂ ಫುಲ್ ಖುಷಿ. ಏನು ಮಾಡ್ತಿದೆ ಅಂತ ಅವಳ ಹೆಸರು ನೋಡ್ಕೋತಾ ಇಲ್ಲ ಏನು ಮಾಡಿದ್ದಾರೆ ಅಂತ. ಮತ್ತು ಇದೇ ನೋಡಿ ಕೇಕು. ಇವ್ರು ನಮ್ಮ ಚಿಕ್ಕಮ್ಮ, ಇವ್ರು ನಮ್ಮ ಪಾಪು ಅವ್ರ ಅಜ್ಜಿ. ಎಲ್ಲರೂ ಫುಲ್ಲು ಕೇಕ್ ಕಟ್ಟಿಂಗ್ ಮಾಡೋದ್ರಲ್ಲಿ ಬ್ಯುಸಿಯಾಗಿ ಹೋಗಿದ್ರು. ಆಗಲೇ 1 o'clock ಆಗೋಗಿತ್ತು. ಎಲ್ಲರೂ ಊಟಕ್ಕೆ ಹೋಗಬೇಕು ಅನ್ನೋ ಇದರಲ್ಲಿದ್ದರು. ಅದಕ್ಕೆ ಹರಿಬರಿಲಿ ಕೇಕ್ ಕಟ್ಟಿಂಗ್ ಮಾಡ್ತಾರೆ. ನೋಡಿದ್ರಲ್ಲ ನನ್ನ ಮಗ ಎಲ್ಲಿ ನಿಂತವನೆ. ಕೇಕ್ ಕೊಡ್ತೀವಿ ಅಂದರೆ ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡ್ಬಿಡ್ತಾನೆ. ಮತ್ತು ಎಲ್ಲರಿಗೂ ಕೊಟ್ಟಾದಮೇಲೆ ನೋಡಿ, ಇವರೆಲ್ಲ ನಮ್ಮ ರಿಲೇಟಿವ್ಸು. ಫುಲ್ ಖುಷಿಯಾಗುತ್ತೆ ಹಿಂಗಿದ್ರೆ. ಮತ್ತು ನನ್ನ ಮಗನಿಗೆ ರಿಟರ್ನ್ ಗಿಫ್ಟ್ ಸಿಕ್ತು ಅಂದ್ರೇ ಖುಷಿ. ಇಷ್ಟೇ.